Hi guys, welcome back to my YouTube channel, that is Sharon's Classes. So ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಎಲ್ಲವನ್ನ ಸಾಲ್ವ್ ಮಾಡ್ತಿದ್ವಿ. PC ಇಂದ KS ವರೆಗೂ ಎಲ್ಲಾ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಿದೀವಿ. 2000ಕ್ಕೂ ಅಧಿಕ ಪ್ರಶ್ನೋತ್ತರಗಳನ್ನ ನಾವು ಸೈನ್ಸ್ ವಿಜ್ಞಾನದ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ರೈಟ್? ಸೊ ಅದರ ಮುಂದುವರಿದ ಭಾಗ ಇದಾಗಿರುತ್ತೆ. ಸೊ ಇದನ್ನ ನೋಡ್ತಾ ಹೋಗೋಣ. ಇದು ಕೂಡ PSL ಬಂದಿರತಕ್ಕಂತ ಕ್ವಶನ್ ಪೇಪರ್ ಗಳೇ ಆಗಿರ್ತವೆ. ಸೊ ರಿಮೈನಿಂಗ್ ಇದೇ ತರ ಇನ್ನು 5ರಿಂದ 6 ವಿಡಿಯೋಗಳಾಗಿದೆ. ಪ್ರತಿ ಒಂದು ವಿಡಿಯೋದಲ್ಲಿ ಸೂಪರ್ 30 ಕ್ವಶನ್ಸ್ ಅಂತ ನೋಡ್ತೀವಿ. ಒಟ್ಟು 30 ಕ್ವಶನ್ಗಳು. ಅದರ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೀನಿ, ನೀವು ಕೂಡ ಅವನ್ನ ವಾಚ್ ಮಾಡಬಹುದು, ರೈಟ್? ಸೊ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಲೋಹವೊಂದರ ಕಾಂತಿಯು ಈ ಕಾರಣದಿಂದ ಉಂಟಾಗುತ್ತದೆ. ಲೋಹವೊಂದರ ಕಾಂತಿಯು ಈ ಕಾರಣದಿಂದ ಉಂಟಾಗುತ್ತದೆ. ಒನ್ ಮಿನಿಟ್. ಲೋಹವೊಂದರ ಕಾಂತಿಯು ಈ ಕಾರಣದಿಂದ, ಇದರಿಂದ ಲೋಹ ಕಾಂತಿಯಾಗಿ ಹೊಳೆಯುತ್ತೆ ಅಂತ. ಆಪ್ಷನ್ ಎ ಮುಕ್ತ ಎಲೆಕ್ಟ್ರಾನ್ಗಳ ಉಪಸ್ಥಿತಿಯಿಂದ, ಆಪ್ಷನ್ ಬಿ ಇದರ ಉನ್ನತ ಸಾಂದ್ರತೆಯಿಂದ, ಆಪ್ಷನ್ ಸಿ ಇದರ ಉನ್ನತ ಮೆರುಗುವಿಕೆಯಿಂದ, ಆಪ್ಷನ್ ಡಿ ಇದರ ರಾಸಾಯನಿಕ ಜಡತ್ವದಿಂದ ಅಂತ ಇದೆ. ಸೊ ಇದರ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಲೋಹವೊಂದರ ಕಾಂತಿ ಮುಕ್ತ ಎಲೆಕ್ಟ್ರಾನ್ಗಳ ಉಪಸ್ಥಿತಿಯಿಂದ ಲೋಹ ಕಾಂತಿಯುತವಾಗಿ ಹೊಳೆಯುತ್ತೆ ಅಂತ ನೋಡ್ತೀವಿ, ರೈಟ್? ಸೊ ಸೆಕೆಂಡ್ ಕ್ವಶನ್ ನೋಡ್ರಿ, ಸಸ್ಯಗಳು ಮುಖ್ಯವಾಗಿ ಇದರಿಂದ ಪೋಷಕಾಂಶಗಳನ್ನ ಪಡೆಯುತ್ತವೆ. ಸೊ ಸಸ್ಯಗಳು ಪೋಷಕಾಂಶವನ್ನ ಎಲ್ಲಿಂದ ಪಡಿತವೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಬೆಳಕು, ಆಪ್ಷನ್ ಸಿ ಮಣ್ಣು, ಆಪ್ಷನ್ ಬಿ ಹರಿತ್ತು ಅಂದ್ರೆ ಪತ್ರ ಹರಿತ್ತು ಕ್ಲೋರೋಫಿಲ್, ಆಪ್ಷನ್ ಡಿ ಪರಿಸರ ಅಂತ. ಸೊ ಎಲ್ಲಿಂದ ಮುಖ್ಯವಾಗಿ ಪೋಷಕಾಂಶ ಪಡಿತವೆ ಅಂದ್ರೆ ಮಣ್ಣಿನಿಂದ. ಆಪ್ಷನ್ ಸಿ ಇಸ್ ದ ಆನ್ಸರ್. ಮಣ್ಣಿನಿಂದ ಸಸ್ಯಗಳು ಮುಖ್ಯವಾಗಿ ಪೋಷಕಾಂಶಗಳನ್ನ ಪಡೆಯುತ್ತವೆ. ನೆಕ್ಸ್ಟ್ ನೋಡ್ರಿ, ಬಟ್ಟೆ ತೊಳೆಯುವ ಯಂತ್ರದ ಕಾರ್ಯತತ್ವ ಇದಾಗಿದೆ. ವಾಷಿಂಗ್ ಮೆಷಿನ್ ಯಾವ್ದರ ಮೇಲೆ ಕೆಲಸ ಮಾಡ್ತದೆ? ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ ಬರ್ತವೆ, ಇವೆಲ್ಲ ರಿಪೀಟೆಡ್ ಕ್ವಶನ್ಸ್. ಓಕೆ, ವಿಪರ್ಯಸ್ತ ಸಾರಣ, ಸೊ ಅಭಿಸರಣ ಅಂತ ಕೊಡ್ಬೇಕು. ವಿಪರ್ಯಸ್ತ ಸಾರಣ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಬಿ ವಿಸರಣ, ಆಪ್ಷನ್ ಸಿ ವಿಚಲನೆ, ಆಪ್ಷನ್ ಡಿ ಕೇಂದ್ರಾಪಗಾಮಿ ಬಲ. ಇದು ಮಿಸ್ ಆಗಿದೆ. ಇದು ಆಪ್ಷನ್ ಎ ಏನ್ ಕೊಟ್ಟಿದ್ದಾನೇನೋ ತಪ್ಪಾಗಿ ಪ್ರೊನೌನ್ಸ್ ಆಗಿದೆ, ರೈಟ್? ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಡಿ ಕೇಂದ್ರಾಪಗಾಮಿ ಬಲ. ಆಪ್ಷನ್ ಡಿ ಕೇಂದ್ರಾಪಗಾಮಿ ಬಲ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಸೆಂಟ್ರಿಪಿಟಲ್, ಸೆಂಟ್ರಿಫ್ಯೂಗಲ್ ಬಹಳ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ ಬರ್ತವೆ. ಸೊ ವಾಷಿಂಗ್ ಮಿಷಿನ್ ಎದ್ರ ಮೇಲೆ ಅಂತಂದ್ರೆ ಕೇಂದ್ರಾಪಗಾಮಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಇದ್ರ ಮೇಲೆ ಕಾರ್ಯವನ್ನ ನಿರ್ವಹಿಸುತ್ತೆ. ನೆಕ್ಸ್ಟ್ ನೋಡ್ರಿ, ದ್ಯುತಿತಂತು ಆಪ್ಟಿಕಲ್ ಫೈಬರ್ ಅಂತ ಕೇಳ್ತೇನೆ. ದ್ಯುತಿತಂತು ಆಪ್ಟಿಕಲ್ ಫೈಬರ್ ಯಾವ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ರಿಪೀಟೆಡ್ ಕ್ವಶನ್ ಸರ್ ಇದು. ವಿಚಲನ, ವ್ಯತೀಕರಣ, ಸಂಪೂರ್ಣ ಆಂತರಿಕ ಪ್ರತಿಫಲನ, ವಕ್ರೀಭವನ. ಸೊ ಇದಕ್ಕೆ ಆನ್ಸರ್ ಸಿ ವಿಚಲನ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR ಅಂತ ಕರಿತೀವಿ. ಓಕೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಇಂಪಾರ್ಟೆಂಟ್ ಇದ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ವರ್ಣಗಳ ತರಂಗಾಂತರಗಳ ಹೆಚ್ಚಳ ಅನುಕ್ರಮವನ್ನ ಬರೆಯಿರಿ. ತರಂಗಾಂತರ ಅಂದ್ರೆ ವೇವ್ ಲೆಂತ್. ಓಕೆ, ವೇವ್ ಲೆಂತ್. ಇದರದ ಹೆಚ್ಚಳ ಕ್ರಮ ಅಂತಂದ್ರೆ ಏರಿಕೆ ಕ್ರಮ, ಚಿಕ್ಕದಿಂದ ದೊಡ್ಡದು. ಯಾವ ರೀತಿ? ಇದಕ್ಕೊಂದು ಕೋಡ್ ಅದ, ನಿಮ್ಗೆ ಗೊತ್ತದ ರೀ. ಏನು ಅಂತಂದ್ರೆ ವಿಗ್ ಬಾಯರ್ ಅಂತ ಕರಿತೀವಿ. VIBGYOR, ವಿಗ್ ಬಾಯರ್ ಅಂತ ಕರಿತೀವಿ, ರೈಟಾ? ಇದರ ಪ್ರಕಾರ ತರಂಗಾಂತರ ಹೆಚ್ಚಳ ಅಂತ ಕೇಳ್ತಿದ್ದಾರೆ. ಸೊ ಈ ವಿ ಅಂದ್ರೆ ವೈಲೆಟ್. ಇಲ್ಲಿಂದ ಮುಂದೆ ಹೋದಂತೆ ತರಂಗಾಂತರ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತೆ ಆವೃತ್ತಿ ಕಡಿಮೆ ಆಗ್ತಾ ಬರುತ್ತೆ. ಇದೆಲ್ಲ ಸಿಲೆಬಸ್ ಅಲ್ಲಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಓಕೆ, ಸೊ ವೈಲೆಟ್ ನೇರಳೆ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಹೋದಂತೆ ಏನಾಗ್ತದೆ? ತರಂಗಾಂತರ ಹೆಚ್ಚಾಗ್ತಾ ಹೋಗ್ತದೆ. ಸೊ ಈ ಆರ್ಡರ್ ಪ್ರಕಾರ ನೋಡ್ತಾ ಬರ್ರಿ, ಕಿತ್ತಳೆ, ಹಳದಿ, ನೀಲಿ, ನೇರಳೆ ಅಂತ. ಸೊ ಹಾಗಾದ್ರೆ ಹೆಚ್ಚಳ ಕ್ರಮ ಅಂತಂದ್ರೆ ತುಂಬಾ ಕಡಿಮೆ ತರಂಗಾಂತರ ಇದ್ದಿದ್ದು ಬರೀಬೇಕು. ಸೊ ಫಸ್ಟ್ ಯಾವ್ದು ಬರುತ್ತೆ ಅಂದ್ರೆ ನೇರಳೆ ಬರುತ್ತೆ. ಓಕೆ, ವೈಲೆಟ್ ಫಸ್ಟ್ ಅದೇ ಬರ್ತದೆ. 4 ಎಲ್ಲೆಲ್ಲವ ನೋಡ್ರಿ, 4 ಎಲ್ಲೆಲ್ಲದ ನೋಡ್ರಿ. ಫಸ್ಟಿಗೆ 4 ಎಲ್ಲದ ನೋಡ್ರಿ, ಫಸ್ಟಿಗೆ ಒಂದೇ ಅದ, ಮುಗೀತ್ ನೋಡ್ರಿ. ಸೀದಾ ಆನ್ಸರೇ ಸಿಕ್ತು. ನೇರಳೆ, ಅದಾದ ನಂತರ ಬ್ಲೂ, ನೀಲಿ, ಅದಾದ ನಂತರ ಇಲ್ಲಿ 3 ಅಂತದಾರೆ, ಹಳದಿ ನೋಡ್ರಿ, ಹಳದಿ, ಅದಾದ್ಮೇಲೆ ಆರೆಂಜ್, ಕಿತ್ತಳೆ. ಸೊ ಡೈರೆಕ್ಟ್ ಆಪ್ಷನ್ ಡಿ ನೀವು ಹಾಕ್ಬಿಡ್ಬೋದು, ಎಲಿಮಿನೇಟ್ ಮಾಡಿ. ಫಸ್ಟ್ ನಿಮ್ಗೆ ವೈಲೆಟ್ ಅಂತ ಗೊತ್ತಿದ್ರೆ ಬಿನೂ ಹೋಯ್ತು, ಎನೂ ಹೋಯ್ತು, ಸಿನೂ ಹೋಯ್ತು, ರೈಟ್? ಸೊ ಇಷ್ಟು ಈಸಿಯಾಗಿ ಕ್ವಶನ್ ಇರ್ತವೆ. ನೆಕ್ಸ್ಟ್ ನೋಡ್ರಿ,
ಆಂದೋಲಿಸುವ ಸ್ಟ್ರಿಂಗ್ ಗಳನ್ನ ಆಧರಿಸಿದ ಗಡಿಯಾರವೊಂದನ್ನ ಆಳವಾದ ಗಣಿಯೊಂದಕ್ಕೆ ತೆಗೆದುಕೊಂಡು ಹೋದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಉಂಟಾಗುತ್ತದೆ? ಸೊ ಆಂದೋಲಿಸುವ ಸ್ಟ್ರಿಂಗ್ ಇರ್ತಕ್ಕಂಥ ಒಂದು ವಾಚ್ ಅನ್ನ ನಾವೇನಾದ್ರೂ ಗಣಿಯೊಳಗೆ ತಗೊಂಡು ಹೋದ್ವಿ ಅಂದ್ರೆ ಏನಾಗುತ್ತೆ? ವೇಗ ಆಗುತ್ತೆ, ನಿಧಾನ ಆಗುತ್ತೆ, ನಿಂತು ಹೋಗುತ್ತೆ. ಭೂಮಿಯ ಮೇಲೆ ಯಾವ ಸಮಯವನ್ನು ಸೂಚಿಸುತ್ತೋ ಅದೇ ಸಮಯವನ್ನ ಸೂಚಿಸುತ್ತೆ. ಸೊ ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ ಡಿ ಆನ್ಸರ್ ಆಗ್ತದ್ರಿ. ಆಪ್ಷನ್ ಡಿ ಆನ್ಸರ್ ಆಗ್ತದೆ. ಭೂಮಿ ಮೇಲೆ ಏನ್ ಟೈಮ್ ತೋರಿಸ್ತದಲ್ರಿ, ಆಳವಾದ ಗಣಿಯಲ್ಲೂ ಕೂಡ ಅದೇ ಟೈಮ್ ತೋರಿಸ್ತದ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಗಡಿಯಾರದ ಕ್ವಾರ್ಟ್ಜ್ ಹರಳು ಈ ಕೆಳಗಿನ ಯಾವ ಪರಿಣಾಮವನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ? ಗಡಿಯಾರದ ಕ್ವಾರ್ಟ್ಜ್ ಹರಳು ಯಾವ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತಂತೆ? ಫೀಸೋ ಎಲೆಕ್ಟ್ರಿಕ್ ಪರಿಣಾಮ, ದ್ಯುತಿ ವಿದ್ಯುತ್ ಪರಿಣಾಮ, ಜಾನ್ಸನ್ಸ್ ಪರಿಣಾಮ, ಎಡಿಸನ್ ಪರಿಣಾಮ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಎ, ಫೀಸೋ ಎಲೆಕ್ಟ್ರಿಕ್ ಪರಿಣಾಮದ ಮೇಲೆ ಕಾರ್ಯವನ್ನ ನಿರ್ವಹಿಸುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಕ್ವಾರ್ಟ್ಜ್ ಗಡಿಯಾರಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುವ ಕ್ವಾರ್ಟ್ಜ್ ಹರಳು ಈ ರಾಸಾಯನಿಕ ಘಟಕವನ್ನು ಹೊಂದಿರುತ್ತದೆ. ಸೊ ಅಂದ್ರೆ ಕ್ವಾರ್ಟ್ಜ್ ಹರಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ತಾನೆ ಅಷ್ಟೇ ರೀ. ಓಕೆ, ಸಿಲಿಕಾನ್ ಆಕ್ಸೈಡ್, ಜರ್ಮೇನಿಯಂ ಆಕ್ಸೈಡ್, ಕ್ರೋಮಿಯಂ ಆಕ್ಸೈಡ್ ಯಾವುದೂ ಅಲ್ಲ. ಸೊ ಇದಕ್ಕೆ ಆನ್ಸರ್ ಸಿಲಿಕಾನ್ ಆಕ್ಸೈಡ್, SiO2 ಅಂತ ಬರ್ತದ್ರಿ. SiO2 ಸಿಲಿಕಾನ್ ಆಕ್ಸೈಡ್ ಅಂತ ಬರುತ್ತೆ, ಅಥವಾ ಸಿಲಿಕಾ ಅಂತಾನೂ ಕರೀತಾರೆ. ಇದಕ್ಕೆ ಸಿಲಿಕಾ ಅಂತಾನೂ ಕರೀತಾರೆ. ಓಕೆ, ಸಿಲಿಕಾನ್ ಆಕ್ಸೈಡ್ ಕ್ವಾರ್ಟ್ಜ್ ಆಗಿರ್ತದ್ರಿ. ನೆಕ್ಸ್ಟ್ ನೋಡ್ರಿ, ಬೆಸುಗೆ ಮಾಡಲು ಉಪಯೋಗಿಸಲಾಗುವ ಅನಿಲಗಳು. ಬೆಸುಗೆ ಮಾಡಲು ಉಪಯೋಗಿಸುವ ಅನಿಲಗಳು ಯಾವುವು ಅಂತ ಕೇಳತ್ತಾನ. ಬೆಸುಗೆ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತಾರೆ, ವೆಲ್ಡಿಂಗ್ ಮಾಡ್ತಾರೆ ನೋಡ್ರಿ, ಒಂದಕ್ಕೊಂದು ಕೂಡ್ಸ್ ಜಾಯಿಂಟ್ ಮಾಡುತ್ತೆ. ಸೊ ಅದನ್ನೇ ಬೆಸುಗೆ ಅಂತ ಕರೀತಾನೆ. ಆಪ್ಷನ್ ಎ ಆಮ್ಲಜನಕ ಮತ್ತು ಜಲಜನಕ, ಹೀಲಿಯಂ ಆರ್ಗಾನ್, ಕ್ಲೋರಿನ್ ಆರ್ಗಾನ್, ಕೊನೆಗೆ ಆಪ್ಷನ್ ಡಿ ಆಮ್ಲಜನಕ ಮತ್ತು ಅಸಿಟಲಿನ್ ಅಂತ ನೋಡ್ತೀವಿ. ಸೊ ನಿಮ್ಮ ಆನ್ಸರ್ ಆಪ್ಷನ್ ಡಿ ಆಗ್ತದೆ. ಬೆಸುಗೆ ಮಾಡ್ಬೇಕು ಅಂತಂದ್ರೆ ಆಮ್ಲಜನಕ ಮತ್ತು ಅಸಿಟಲಿನ್ ಅನ್ನ ಬಳಕೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಅಂಟಿಕೊಳ್ಳದ ಅಡುಗೆ ಮಾಡುವ ಪಾತ್ರೆಗಳನ್ನ ಇವುಗಳಿಂದ ಲೇಪಿಸಲಾಗುತ್ತದೆ. ಸೊ ಅಂಟಿಕೊಳ್ಳದ ಅಡುಗೆ ಪಾತ್ರೆಗಳು ಎದರಿಂದ ಮಾಡಲ್ಪಟ್ಟಿರ್ತಾರೆ? ಟೆಫ್ಲಾನ್, ಪಾಲಿಸ್ಟರ್, PVC, ಪಾಲಿಸ್ಟರಿನ್ ಅಂತ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಎ, ಟೆಫ್ಲಾನ್. ಟೆಫ್ಲಾನ್ ಇಂದ ಮಾಡಲ್ಪಟ್ಟಿರ್ತದೆ. ಸೊ ಇದು ಏನಾಗಲ್ಲ, ಅಂಟ್ಕೊಳ್ಳಲ್ಲ. ರೈಟ್, ನೆಕ್ಸ್ಟ್ ನೋಡ್ರಿ, ಟ್ರಾನ್ಸಿಸ್ಟರ್ ತಯಾರಿಕೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಲ್ಪಡುವ ಎರಡು ಮೂಲ ದ್ರವ್ಯಗಳು. ಟ್ರಾನ್ಸಿಸ್ಟರ್ ತಯಾರಿಕೆಯಲ್ಲಿ ಹೆಚ್ಚಾಗಿ ಯಾವನ್ನ ಬಳಕೆ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಬೋರಾನ್ ಮತ್ತು ಅಲ್ಯೂಮಿನಿಯಂ, ಬಿ ಸಿಲಿಕಾನ್ ಮತ್ತು ಜರ್ಮೇನಿಯಂ, ಸಿ ಇರಿಡಿಯಂ ಮತ್ತು ಟಂಗ್ಸ್ಟನ್, ಡಿ ನಿಯೋಬಿಯಂ ಮತ್ತು ಕೊಲಂಬಿಯಂ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಬಿ, ಸಿಲಿಕಾನ್ ಮತ್ತು ಜರ್ಮೇನಿಯಂ ಅನ್ನ ಬಳಕೆ ಮಾಡ್ತಾರೆ. ಓಕೆ, ಇಂಪಾರ್ಟೆಂಟ್, ಸಿಲಿಕಾನ್ ಮತ್ತು ಜರ್ಮೇನಿಯಂ. LPG ನೋಡ್ರಿ, ಸತಿ ರಿಪೀಟ್ ಆಗ್ಲತ್ತದ. ನೀವು ಕಂಪ್ಲೀಟ್ ಯಾರು ನನ್ನ ಪ್ಲೇ ಲಿಸ್ಟ್ ನೋಡಿರ್ತೀರಿ ಅಥವಾ ಎಲ್ಲಾ ಸೂಪರ್ 30 ಕ್ವಶನ್ ಪ್ರತಿಯೊಂದು ವಿಡಿಯೋ ನೋಡ್ಕೊಂತ ಹೊಂಟಿರ್ತೀರಿ, ಅವ್ರಿಗೆ ಆಲ್ರೆಡಿ ಫೀಲ್ ಆಗ್ತಿರ್ತದ ಏನು ಅಂತಂದ್ರೆ ಏನಿಲ್ಲ, ಕ್ವಶನ್ ಬರೇ ರಿಪೀಟ್ ಆಗ್ತಾವ. ನೋಡ್ರಿ, LPG ಎಷ್ಟನೇ ಸತಿ? ಒಂದ್ 6 ವಿಡಿಯೋ ಮಾಡಿದೀನಿ, 5ರಿಂದ 6 ವಿಡಿಯೋ, 3ರಿಂದ 4 ಸತಿ ಕ್ವಶನ್ ರಿಪೀಟ್ ಆಗ್ಲತ್ತದ. ನಾ PSI ದಾಗೆ ಇದ್ದೀನಿ, ನಾ PC ಕ್ವಶನ್ ಪೇಪರ್ಗೆ ಹೋಗಿಲ್ಲ, FD ಹೋಗಿಲ್ಲ, SD ಹೋಗಿಲ್ಲ, KS ಹೋಗಿಲ್ಲ, ಇನ್ನು ಕೇವಲ PSI ಮಾಡ್ಲತ್ತೀನಿ. ಆಲ್ರೆಡಿ ಒಂದ್ 4 ಸತಿ ರಿಪೀಟ್ ಆಗಿದೆ ಈ ಕ್ವಶನ್. ಇದೇ ಅಂತಲ್ಲ, ತುಂಬಾ ಕ್ವಶನ್ ರಿಪೀಟ್ ಆಗ್ಲತ್ತವ್ರ. ನೋಡೋರಿಗೆ ಅದು ಫೀಲ್ ಆಗ್ತಿರ್ತದೆ, ಓ ಇವೇ ಅವಲ್ಲ ಕ್ವಶನ್ ಅಂತೇಳಿ. ಥೀಮ್ಸ್ ಅವೇ ಇರ್ತಾವ್ರಿ. ಸೈನ್ಸ್ ಅಂದ ತಕ್ಷಣ ಇಷ್ಟ ಓದ್ಬೇಕು ಅಷ್ಟು ಓದ್ಬೇಕು ಏನಿಲ್ಲ, ಥೀಮ್ಸ್ ಅವೇ ಇರ್ತಾವ್ ಸರ್, ಅವನ್ನೇ ಓದ್ಬೇಕು. ಓಕೆ, ಎಲ್ಲವೂ ಮಾಡಿದ್ರಿ ಅಂತಂದ್ರೆ 2000+ ಕ್ವಶನ್ಸ್ ನಾವೇನಾದ್ರೂ ಕಂಪ್ಲೀಟ್ ಮಾಡಿದ್ವಿ ಅನ್ಕೊಡ್ರಿ, ನಿಮ್ಮ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಂಡ್ ಕೆಲವೊಬ್ರಿಗೆ ಅನ್ಸ್ತಿರ್ಬೋದು, ಇದು ಏನ್ ಕೇವಲ ಜರ ಕ್ವಶನ್ ಆನ್ಸರ್ ಹೇಳ್ಕೊಂಡು ಹೋಗ್ತಿದಾರೆ ಇವರು ಅಂತ. ಎಸ್, ನನ್ನ ಇಂಟೆನ್ಷನ್ ಇದೆ ಜಸ್ಟ್ ಕ್ವಶನ್ ಆನ್ಸರ್. ನಾನು ಅದ್ರ ಸುತ್ತ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, 4 ಆಪ್ಷನ್ ಕುರಿತು ವಿವರಣೆನೂ ಕೊಡ್ತಿಲ್ಲ. ಯಾಕೆ ಅಂತಂದ್ರೆ ಈ ತರ ಮಾಡ್ಕೊಂತ ಹೋದ್ರೆ ನಮ್ಗೆ 2000 ಕ್ವಶನ್ ರೀಚ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ನಂದು ಉದ್ದೇಶ ಏನು ಅಂತಂದ್ರೆ ನಿಮ್ಗೆ ಇದ್ರ ಎಲ್ಲ ಕಂಪ್ಲೀಟ್ ನಾಲೆಜ್ ಕೊಡೋದಲ್ಲ, ಕ್ವಶನ್ ಯಾವ ತರ ಬರ್ತವೆ, ಸೊ ಆನ್ಸರ್ಸ್ ಏನು, ಕ್ವಶನ್ ಆನ್ಸರ್ ಇಷ್ಟೇ ಮಾಡ್ತಿದ್ದೀನಿ. ನೀವು ಕಾನ್ಸೆಪ್ಟ್ ಯಾವ್ದು ಇಂಪಾರ್ಟೆಂಟ್ ಅದು ಗೊತ್ತಾದ್ರೆ ನೀವು ಸಿಲೆಬಸ್ ನಿಮ್ ಹತ್ರ ಇರುತ್ತೆ, ನೋಟ್ಸ್ ನಿಮ್ ಹತ್ರ ಇರುತ್ತೆ. ಸೊ ನೀವು ಓದ್ಕೊಂಡೇ ಇರ್ತೀರಿ ಆಲ್ರೆಡಿ. ಇವಾಗ ಕ್ವಶನ್ಸ್ ನೋಡ್ತಿದ್ದೀರಾ ಅಂದ್ರೆ ನೀವು ಆಲ್ರೆಡಿ ಒಂದ್ ರೇಂಜ್ ಓದಿರ್ತೀರಿ. ಸೊ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಬೆಟರ್ ನೀವು ಕ್ವಶನ್ ನೋಡ್ಕೊಂಡು ಮುಂದೆ ಹೋಗೋದು ಬೆಸ್ಟ್. ಓಕೆ, ಇದ್ರ ಕುರಿತಾದ ನೋಟ್ಸ್ ನಿಮ್ ಹತ್ರ ಇರುತ್ತೆ, ರಿವೈಸ್ ಮಾಡಿರ್ತೀರಿ, ಅದನ್ನ ಓದ್ರಿ ಸಾಕು. ರೈಟ್, ಇದು ಒಂದೇ ಸೈನ್ಸ್ ಒಂದೇ ಅಂತಲ್ಲ, ಎಲ್ಲಾ ಒಂದು ಸಬ್ಜೆಕ್ಟ್ ಗಳದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಮಾಡ್ಬೇಕು ಅಂದ್ರೆ ತುಂಬಾ ಸಮಯ ಹಿಡಿಯುತ್ತೆ. ಓಕೆ, ಎಲ್ಲವೂ 2,000 - 3,000 ಕ್ವಶನ್ ಇದಾವೆ. ಎಲ್ಲ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಈ ಸ್ಪೀಡ್ ಕೂಡ ಕಡಿಮೆನೆ, ಆದ್ರೂ ಕೂಡ ಈ ಒಂದು ಸ್ಪೀಡ್ ಅಲ್ಲಿ ಹೋಗೋಣ. ರೈಟಾ, ಅರ್ಥ ಆಗಿದೆ ಅನ್ಕೊಂತೀನಿ ನಂದು ಒಂದು ಇಂಟೆನ್ಷನ್ ಏನಿದೆ ಅಂತ. ರೈಟ್, ಸರಿ, ಮುಂದೆ ಹೋಗೋಣ. ಸೊ LPG ನೋಡ್ರಿ, LPG
ಮುಖ್ಯವಾಗಿ ಇವುಗಳನ್ನು ಹೊಂದಿದೆ. ಸೊ ಆಲ್ರೆಡಿ ತುಂಬಾ ಸತಿ ರಿಪೀಟ್ ಆಗಿದೆ. ಆಕ್ಟೇನ್, ನೋನೆನ್, ಹೆಕ್ಟೇನ್, ಹೆಪ್ಟೇನ್, ಆಕ್ಟೇನ್ ಮತ್ತು ಆಕ್ಟೇನ್. ಆಪ್ಷನ್ ಡಿ ಪ್ರೋಪೇನ್ ಮತ್ತು ಬ್ಯೂಟೇನ್. ಇದ್ರದ್ದು ಕಮೆಂಟ್ ಹಾಕ್ರಿ, ಇದ್ರದ್ದು ಆನ್ಸರ್ ನೀವೇ ಕಮೆಂಟ್ ಮಾಡ್ರಿ. LPG ಯಾವ್ದ್ರಿಂದ ಹೊಂದಲ್ಪಟ್ಟಿದೆ ಅಂತೇಳಿ ಕ್ವಶನ್ ಆಗಿದೆ, ಸುಮಾರು ಸತಿ ಹೇಳಿದೀನಿ ನಾನೇ. ಸೊ ಕಮೆಂಟ್ ಸೆಕ್ಷನ್ ಇದ್ರ ಆನ್ಸರ್ ನ ತಿಳಿಸಿ. ರೈಟ್, ನೆಕ್ಸ್ಟ್ ನೋಡ್ರಿ, ನೀರಿನಲ್ಲಿ ನೀರ್ಗುಳ್ಳೆವು ಹೇಗೆ ಕಾರ್ಯನಿರ್ವಹಿಸುತ್ತದೆ? ನೀರಿನಲ್ಲಿ ನೀರಿನ ಗುಳ್ಳೆ ಬಬಲ್ ಏನು ಅಂತ ಕೇಳತ್ತಾನ. ಪೀನ ಮಸೂರ, ಪೀನ ದರ್ಪಣ, ನಿಮ್ನ ಮಸೂರ, ನಿಮ್ನ ದರ್ಪಣ. ರೈಟ್, ಸೊ ಆನ್ಸರ್ ಯಾವುದು ಅಂತಂದ್ರೆ ನಿಮ್ನ ಮಸೂರ. ನಿಮ್ನ ಮಸೂರ ಆಗಿರ್ತದೆ. ನೀರಿನ ಗುಳ್ಳೆ ನಿಮ್ನ ಮಸೂರ ಇಂಪಾರ್ಟೆಂಟ್. ನೆಕ್ಸ್ಟ್, ಪರಮಾಣುವೊಂದರ ಕೇಂದ್ರವು ಇದನ್ನು ಹೊಂದಿರುತ್ತದೆ. ಪರಮಾಣುವಿನ ಕೇಂದ್ರದ ಏನೇನಿರ್ತಾವ ಅಂತ ಕೇಳತ್ತಾನ ಅಷ್ಟೇ ರೀ. ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್, ಮೇಲಿನ ಎಲ್ಲವೂ. ನೋಡ್ರಿ, ನಿಮ್ಗೆ ಇಲೆಕ್ಟ್ರಾನ್ ನಿಮ್ಗೆ ಗೊತ್ತಿರ್ತದೆ ಏನು ಅಂದ್ರೆ ಅದು ಸುತ್ತ ಕಕ್ಷೆಯಲ್ಲಿ ಸುತ್ತಾವ ಅಂತ ಗೊತ್ತಿರ್ತದೆ. ಹಾಗಾದ್ರೆ ಸೆಂಟ್ರಲ್ ಅಂತೂ ಇರಲ್ಲ. ನೋಡಿ, ಇಲೆಕ್ಟ್ರಾನ್ ಅದ, ತೆಗೆದ್ ಬಿಡ್ರಿ. ಆಪ್ಷನ್ ಎ ಬರಲ್ಲ. ಆಪ್ಷನ್ ಸಿ ಇಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಬರಲ್ಲ. ಡಿ ಮೇಲೆಲ್ಲೋ ಬರುತ್ತಾ? ಬರಲ್ಲ. ನಿಮ್ಗೆ ಏನೋ ಗೊತ್ತಿಲ್ಲ ಅಂತಂದ್ರು ಎಲೆಕ್ಟ್ರಾನ್ ಸುತ್ತಿರ್ತಾವ, ನಿಮ್ಗೆ ಗೊತ್ತೇ ಇರ್ತದ. ಸೊ ಜಸ್ಟ್ ಎಲಿಮಿನೇಷನ್ ಮಾಡಿ ನೀವು ಆನ್ಸರ್ ಹಾಕ್ಬೋದು. ಆಪ್ಷನ್ ಬಿ ಅಂತ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಗಳು ಕಂಡು ಬರ್ತವೆ ಎಲ್ಲಿ? ಪರಮಾಣು ಕೇಂದ್ರದಲ್ಲಿ, ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ಅಡುಗೆ ಸೋಡಾ. ಅಗೇನ್ ನೋಡ್ರಿ, ಹೇಳಿನಿ 4 ಹೆಸರು ಹೇಳಿ ನಿಮ್ಗೆ. 4 ಹೆಸರು ಅಡುಗೆ ಸೋಡದ್ದು ರಿಪೀಟ್ ಆಗ್ತಿದೆ. ಯಾವ ಹೆಸರು ಹೇಳ್ರಿ? ಅಡುಗೆ ಸೋಡಾ, ಬೇಕಿಂಗ್ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್. ಈ 4 ಹೆಸರು ಗೊತ್ತಿರ್ಬೇಕು. ಗೊತ್ತಿದ್ರೆ 4 ರಿಪೀಟ್ ಆಗ್ತಾವ ಅಗೇನ್ ಅಂಡ್ ಅಗೇನ್. ನೋಡ್ರಿ, ಮತ್ತೆ ಅಡುಗೆ ಸೋಡಾ ಅಂದ್ರೆ ಏನು ನೋಡ್ರಿ? ಸೋಡಿಯಂ ಬೈಕಾರ್ಬೋನೇಟ್, ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕಾರ್ಬೋನೇಟ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಜಸ್ಟ್ ಹೇಳಿನಿ ಸೋಡಿಯಂ ಬೈಕಾರ್ಬೋನೇಟ್ ಆನ್ಸರ್ ಆಗ್ತದ್ರಿ. ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಒಂದ್ಸತಿ ಕೊಡ್ತಾನ, ಬೇಕಿಂಗ್ ಸೋಡಾ ಅಂತ ಕೊಡ್ತಾನ, ಅಡಿಗೆ ಸೋಡಾ ಅಂತ ಕೊಡ್ತಾನ. ಎಲ್ಲವೂ ಒಂದೇ, ಗೊತ್ತಿರ್ಬೇಕು. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದು ಒಂದು ವಾಷಿಂಗ್ ಸೋಡಾ. ಇವೆರಡು ಬಿಟ್ಟು ಏನು ಕೇಳಲ್ರಿ. ಮತ್ ಅಬ್ಸರ್ವ್ ಮಾಡ್ರಿ, ನೀವು ಏನು ಕೇಳಲ್ಲ. ರೈಟಾ? ನೆಕ್ಸ್ಟ್, ಟೆಲಿಗ್ರಾಫ್ ಕಂಡು ಹಿಡಿದವರು ಯಾರು? ಆಪ್ಷನ್ ಎ ಸ್ಯಾಮ್ಯುಯಲ್ FB ಮೋರ್ಸ್, ಆಪ್ಷನ್ ಬಿ P ಸ್ಪೆನ್ಸರ್, ಆಪ್ಷನ್ ಸಿ GA ಮಾರ್ಗನ್, ಆಪ್ಷನ್ ಡಿ ಗ್ರಹಾಂ ಬೆಲ್. ಇದಕ್ಕೆ ಆನ್ಸರ್ ಆಪ್ಷನ್ ಎ ಸ್ಯಾಮ್ಯುಯಲ್ ಮೋರ್ಸ್ ಅಂತ ಇದ್ದಾರೆ. ಏನ್ ಕಂಡು ಹಿಡಿತಾರೆ? ಟೆಲಿಗ್ರಾಫ್ ಅನ್ನ ಕಂಡು ಹಿಡಿತಾರೆ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವುದನ್ನ ಗಾಜನ್ನು ಕತ್ತರಿಸಲು ಬಳಸಲಾಗುತ್ತದೆ? ಗಾಜನ್ನು ಕತ್ತರಿಸಲು ಬಳಸಲಾಗುತ್ತದೆ. ಆಪ್ಷನ್ ಎ ಸಿಲಿಕಾನ್ ಡೈಆಕ್ಸೈಡ್, ಸಿಲಿಕಾನ್ ಕಾರ್ಬೈಡ್, ಸಿಲಿಕಾನ್ಸ್, ಸಿಲಿಕಾನ್ ಹೈಡ್ರಾಕ್ಸೈಡ್. ಆನ್ಸರ್ ಏನು ಅಂತಂದ್ರೆ ಆಪ್ಷನ್ ಬಿ ಸಿಲಿಕಾನ್ ಕಾರ್ಬೈಡ್. ಇದು ಕಾರ್ಬೋರೆಂಡಮ್ ಅಂತಾನೂ ಕರೀತಾರೆ. ವಜ್ರದ ನಂತರ ಅತ್ಯಂತ ಗಟ್ಟಿಯಾದ ವಸ್ತು ಯಾವ್ದಾದ್ರು ಇದ್ರೆ ಸಿಲಿಕಾನ್ ಕಾರ್ಬೈಡ್ ಅದರಿ. ಇದನ್ನ ವಜ್ರ ಕಟ್ ಮಾಡ್ಲಿಕ್ಕೂ ಬಳಸ್ತಾರೆ, ಗಾಜನ್ನ ಕಟ್ ಮಾಡ್ಲಿಕ್ಕೂ ಬಳಸ್ತಾರೆ. ಸಿಲಿಕಾನ್ ಕಾರ್ಬೈಡ್ ಇಂಪಾರ್ಟೆಂಟ್ ಆಗುತ್ತೆ. ಬಂದಿದೆ ಸರ್ ಇದು ಕ್ವಶನ್, ನೀವು ನೋಡಿದ್ರೆ ಎಷ್ಟೊತ್ತಿ ರಿಪೀಟ್ ಆಗ್ತದೆ ಸಿಲಿಕಾನ್ ಕಾರ್ಬೈಡ್ ಮತ್ತೆ. ಅಂಡ್ ಅಗೇನ್ ಇದು ಕೂಡ ವಿಟಮಿನ್. ಆ ಚಾರ್ಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ. ಮತ್ ಕ್ವಶನ್ ಅದ ನೋಡ್ರಿ, ಈ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ಜೀವಸತ್ವ. ಓಕೆ, ನೀರಿನಲ್ಲಿ ಕರಗಂತ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಕೆ. ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ ವಿಟಮಿನ್ ಬಿ. ನೀರದ ಕರಗವು ಎರಡೇ ಅವ ಸರ್, ಒಂದು ಬಿ, ಇನ್ನೊಂದು ಸಿ. ಮುಗೀತು. ಬಿ ಸಿ ಇವೆರಡೇ ನೀರ್ದ ಕರಗ್ತವ. ಉಳಿದಿ ಎಲ್ಲಾ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗ್ತವೆ, ಲಿಪಿಡ್ಸ್ ಅಲ್ಲಿ ಕರಗುತ್ತವೆ. ಇದು ಗೊತ್ತಿರ್ಬೇಕು ಪಾಯಿಂಟ್. ಓಕೆ, ಬಿ ಸಿ ನೆನ್ಪಿಟ್ಕೋರಿ. ಬಿಸಿ ನೀರು, ಬಿಸಿ ನೀರು, ನೀರಿನಲ್ಲಿ ಕರಗವು ಬಿಸಿ ನೀರು. ಬಿ ಸಿ ಕೋಡ್ ವರ್ಡ್, ಬಿಸಿ ನೀರು. ಬಿ ಸಿ ಇವೆರಡು ಏನು ನೀರಿನಲ್ಲಿ ಕರಗ್ತವೆ ಅಂತ ಅರ್ಥ. ನೆನಪಾಗ್ಬಾರ್ದು ಇವಾಗ. ಬಿಸಿ ನೀರು. ಓಕೆ, ರೈಟ್, ಡನ್. ನೆಕ್ಸ್ಟ್ ನೋಡ್ರಿ, ಬ್ಯಾಟರಿಗಳಲ್ಲಿ ಯಾವ ಆಸಿಡ್ ಅನ್ನ ಬಳಸುತ್ತಾರೆ? ಯಾವ ಆಸಿಡ್ ಬಳಸ್ತಾರೆ? ಅಸಿಟಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫುರಿಕ್ ಆಸಿಡ್, ನೈಟ್ರಿಕ್ ಆಸಿಡ್. ಸೊ ಆನ್ಸರ್ ಏನು ಅಂತಂದ್ರೆ ಆಪ್ಷನ್ ಸಿ ಸಲ್ಫುರಿಕ್ ಆಸಿಡ್ H2SO4 ಅನ್ನ ಬಳಸ್ತಾರೆ ಬ್ಯಾಟರಿಯಲ್ಲಿ. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಮೂತ್ರಜನಕಾಂಗದಲ್ಲಿ ಕಲ್ಲುಗಳಾಗಲು ಕಾರಣ? ಸೊ ಮೂತ್ರಜನಾಂಗ ಕಿಡ್ನಿ ಸ್ಟೋನ್ಸ್, ಸಿಂಪಲ್, ಕಿಡ್ನಿ ಸ್ಟೋನ್ಸ್. ಏನ್ ಕಾರಣ? ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಲೇಟ್, ಮೆಗ್ನೀಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್. ಸೊ ಆನ್ಸರ್ ಏನು ಅಂತಂದ್ರೆ ಆಪ್ಷನ್ ಬಿ ಆಗಿರ್ತದ್ರಿ, ಕ್ಯಾಲ್ಸಿಯಂ ಆಕ್ಸಲೇಟ್. ಇದು ಕಿಡ್ನಿ ಸ್ಟೋನ್ ಆಗ್ಲಿಕ್ಕೆ ಕಾರಣ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಜೀವಕೋಶಗಳನ್ನ ಎಣಿಸಲು ಬಳಸುವ ಮಾಪನ. ಜೀವಕೋಶವನ್ನ ಎಣಿಸಲು ಬಳಸುವ ಮಾಪನ ಸೈಟೋಮೀಟರ್, ಸಯಾನೋಮೀಟರ್, ಕ್ರಯೋಮೀಟರ್ ಮತ್ತೆ ಕ್ರೆನಿಯೋಮೀಟರ್. ಸೊ ಆಪ್ಷನ್ ಎ ಸೈಟೋಮೀಟರ್. ಸೊ ಜೀವಸತ್ವದ ಅಧ್ಯಯನ ಸೈಟಾಲಜಿ ಅಂತ ಕರಿತೀವಿ. ಸೈಟೋಮೀಟರ್ ವರ್ಡ್ಸ್ ದಾಗೆ ಇರ್ತದೆ ನೋಡ್ರಿ, ಗೆಸ್ ಮಾಡ್ಬೋದು. ಸೈಟೋಮೀಟರ್. ನೆಕ್ಸ್ಟ್ ನೋಡ್ರಿ, ಮಣ್ಣಿನ ಕುರಿತಾದ ಅಧ್ಯಯನಕ್ಕೆ ಹೀಗೆ ಕರೆಯುತ್ತಾರೆ. ರಿಪೀಟೆಡ್ ಕ್ವಶನ್. ಎಕಾಲಜಿ,
ಎಂಟಮಾಲಜಿ, ಪ್ಯಾಥಾಲಜಿ, ಪೆಡಾಲಜಿ. ಸೊ ಆನ್ಸರ್ ಏನು? ಪೆಡಾಲಜಿ. ಮಣ್ಣಿನ ಕುರಿತಾದ ಅಧ್ಯಯನಕ್ಕೆ ಪೆಡಾಲಜಿ ಅಂತ ಹೇಳಿ ಕರೀತಾರ್ರಿ. ನೆಕ್ಸ್ಟ್ ನೋಡ್ರಿ, ಹೈಪ್ರೋನೆಟೇಮಿಯಾ ಬರುವುದು ಇದರ ಕೊರತೆಯಿಂದ. ಸೊ ಹೈಟೋಮಿಯಾ ಅಂತಕ್ಕಂಥದ್ದು, ಹೈಪ್ರೋನೆಟೇಮಿಯಾ ಅಂತಕ್ಕಂಥ ರೋಗ ಇದರಿಂದ ಬರುತ್ತೆ. ಅಯೋಡಿನ್, ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ. ಸೊ ಆನ್ಸರ್ ಸೋಡಿಯಂ ಕೊರತೆಯಿಂದ ಬರುತ್ತೆ. ಸೋಡಿಯಂ ಕೊರತೆಯಿಂದ ಬರುತ್ತೆ. ನೋಡ್ರಿ, ಇದ್ರ ಸುತ್ತ ನೀವು ಓದ್ಕೋಬೇಕು. ಓಕೆ, ಇದ್ರ ಎಕ್ಸ್ಪ್ಲನೇಷನ್ ಮಾಡೋದು ದೊಡ್ಡದಲ್ಲ. ಓಕೆ, ಇದ್ರ ಎಕ್ಸ್ಪ್ಲನೇಷನ್ ಮಾಡೋದು ದೊಡ್ಡದಲ್ಲ, ಮಾಡ್ಬೋದು. ಇದ್ರಲ್ಲಿ ಏನಿದೆ, ಪೊಟ್ಯಾಷಿಯಂ ಇಂದ ಕ್ವಾಶಿಯೋರ್ಕರ್ ಅಂತಕ್ಕಂಥ ರೋಗ ಬರುತ್ತೆ, ಮಕ್ಕಳಲ್ಲಿ ಕಂಡು ಬರುತ್ತೆ. ಅಂಡ್ ಅಯೋಡಿನ್ ಕೊರತೆಯಿಂದ ಸರಳಗಳಗಂಡ, ಸಿಂಪಲ್ ಗೋಲ್ಟರ್ ರೋಗ ಬರುತ್ತೆ. ಕ್ಯಾಲ್ಸಿಯಂ ಕೊರತೆಯಿಂದ ಏನ್ ರೋಗ ಬರುತ್ತೆ? ಹಲ್ಲಿನ ಸವೆತ ಆಗುತ್ತೆ, ಮೂಳೆ ಸವೆತ ಆಗುತ್ತೆ. ಸೊ ಮೂಳೆ ಪ್ರಾಬ್ಲಮ್ ಕಂಡು ಬರುತ್ತೆ. ಸೊ ಎಕ್ಸ್ಪ್ಲನೇಷನ್ ಮಾಡ್ಬೋದ್ರಿ, ಬಟ್ ಕ್ವಶನ್ ರೀಚ್ ಮಾಡೋದು ಕಷ್ಟ ಆಗುತ್ತೆ. ಕ್ವಶನ್ ರೀಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಕ್ಸ್ಪ್ಲನೇಷನ್ ಮಾಡೋದು ದೊಡ್ಡದಲ್ಲ. ನೋಡ್ರಿ, ಇಲ್ಲಿ ಏನಿದೆ, ಎಕಾಲಜಿ. ಎಕಾಲಜಿ ಅದ್ರ ಬಗ್ಗೆ ಶಬ್ದದ ಅಧ್ಯಯನ ಮಾಡ್ತದೆ. ಎಂಟಮಾಲಜಿ ಕೀಟಗಳ ಅಧ್ಯಯನ ಆಗ್ತದೆ. ಪ್ಯಾಥಾಲಜಿ ರೋಗಗಳ ಅಧ್ಯಯನ. ಹೇಳೋದ್ ದೊಡ್ಡ ಮಟ್ಟಲ್ಲ, ಈಗ ಆಲ್ರೆಡಿ ಬುಕ್ಸ್ ತಗೋಬರಿ. ಈಗ ನಾವೇ ಹೇಳ್ಕೊತ್ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ನಮ್ ಕ್ವಶನ್ ರೀಚ್ ಮಾಡೋದಾಗಲ್ಲ. ಸೊ ನಮ್ದು ಇಂಟೆನ್ಷನ್ ಏನಂದ್ರೆ, ವಿ ಹ್ಯಾವ್ ಟು ಕವರ್ ಮಿನಿಮಮ್ 2000 ಪ್ರೀವಿಯಸ್ ಇಯರ್ ಕ್ವಶನ್ಸ್ ಫಾರ್ ಈಚ್ ಸಬ್ಜೆಕ್ಟ್. ಪ್ರತಿಯೊಂದು ಸಬ್ಜೆಕ್ಟ್ಗೂ 2000 ಕ್ವಶನ್ ಗಳನ್ನ ಕವರ್ ಮಾಡ್ಬೇಕು. ಇದು ಮಾಡಿದ್ರೆ ಅನ್ಕೊಳ್ರಿ, ನಿಮ್ಮ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ತಲೆಗಿಟ್ಕೊಳ್ರಿ. ರೈಟಾ? ರೈಟ್. ಯಾಕೆಂತಂದ್ರೆ ಇತ್ತೀಚೆಗೆ ನಿಮ್ಮ ಕೆ ಏನೋ ಎಕ್ಸಾಮ್ ಮಾಡ್ಲತ್ತೇನ್ರಿ. ಕೆ ಎದು ಎಕ್ಸಾಮ್ ಮಾಡ್ಲತ್ತಾನ. ಇವನ್ ಪಿ ಎಸ್ ಏನು ಕೆ ಎನ ಮಾಡ್ತಾನ, ಪಿ ಸಿನೂ ಕೆ ಎನ ಮಾಡ್ಲತ್ತಾನ. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವ್ನ ಇಂಟೆನ್ಷನ್ ಏನು ಬಹಳ ಕ್ಲಿಯರ್ ಇರ್ತದ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪ್ಲಸ್ ಕರೆಂಟ್ ಅಫೇರ್ಸ್. ನೀವು ಚಂದ ಪ್ರೀವಿಯಸ್ ಇಯರ್ ಕ್ವಶನ್ ಮಾಡ್ರಿ, ನಂಬರ್ ಆಫ್ ಕ್ವಶನ್ಸ್ ರಿಪೀಟ್ ಆಗ್ತಾವ. ಇದು ಮುಗಿತಂದ್ರೆ ನಿಮ್ಗೆ ಕೆ 33 ಕ್ವಶನ್ ಪೇಪರ್ ಸಿಗ್ತಾವ ಸರ್. ಅದನ್ನು ಸಾಲ್ವ್ ಮಾಡಿಸ್ತೀವಿ. 33 ಕ್ವಶನ್ ಪೇಪರ್. ರೈಟಾ? ಸೊ ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕಡಿಮೆ ಮಾಡ್ತಿದ್ದೀನಿ, ಕ್ವಶನ್ಸ್ ಫೋಕಸ್ ಜಾಸ್ತಿ ಮಾಡ್ತಿದ್ದೀನಿ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಕೆಲವೊಬ್ರು ಅನ್ಕೊಳ್ತೀರಾ, ಕೆಲವೊಬ್ರು ಅಥವಾ ಕಮೆಂಟ್ ಅಲ್ಲೂ ಹಾಕ್ತೀರಾ ಏನು ಅಂತಂದ್ರೆ, ಕೇವಲ ಜಸ್ಟ್ ಕ್ವಶನ್ ಆನ್ಸರ್ ಹೇಳಿದ್ರೆ ಏನು ಎಕ್ಸ್ಪ್ಲನೇಷನ್ ಏನು ಅಂತ. ಬಟ್ ನನ್ನ ಉದ್ದೇಶ ನಿಮ್ಗೆ ಇಲ್ಲಿ ನಾಲೆಜ್ ಕೊಡೋದು ಅಲ್ಲ, ಕ್ವಶನ್ ತಿಳಿಸೋದು, ಕ್ವಶನ್ ರಿಪೀಟ್ ಆಗ್ತವೆ ಅಂತ ತಿಳಿಸೋದು. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್, ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವ್ಯಾವ್ರಿ? ನೋಡ್ರಿ, ಹೈಡ್ರೋಜನ್, ಹೀಲಿಯಂ, ಹೈಡ್ರೋಜನ್ ಆರ್ಗಾನ್, ಆರ್ಗಾನ್ ಹೀಲಿಯಂ, ಹೈಡ್ರೋಜನ್ ಮತ್ತು ಇಂಗಾಲದ ಡೈಆಕ್ಸೈಡ್. ಆಪ್ಷನ್ ಎ ಹೈಡ್ರೋಜನ್ ಮತ್ತು ಹೀಲಿಯಂ. ಇಂಪಾರ್ಟೆಂಟ್. ಹೈಡ್ರೋಜನ್ ಹೀಲಿಯಂ ಬಗ್ಗೆ ತಿಳ್ಕೊರಿ. ಇವೆರಡರ ಬಗ್ಗೆ ಕ್ವಶನ್ ಬರ್ತಾವ. ಹೈಡ್ರೋಜನ್ ಹೀಲಿಯಂ ಇಂಪಾರ್ಟೆಂಟ್. ಓಕೆ, ಅದ್ರ ಬಗ್ಗೆ ತಿಳ್ಕೊಂತೀರಾ ಸರಿಯಾಗಿ. ಫೈನ್. ನೆಕ್ಸ್ಟ್ ಕ್ವಶನ್, ಸಮುದ್ರದ ಆಳ ಅಳೆಯಲು ಬಳಸುವ ಉಪಕರಣ. ಸಮುದ್ರದ ಆಳವನ್ನ ಅಳೆಯಲು ಬಳಸ್ತಕ್ಕಂಥ ಉಪಕರಣ. ಗ್ಯಾಲ್ವನೋಮಾಪಕ, ಫ್ಲಕ್ಸ್ ಮೀಟರ್, ಬಾರೋಮೀಟರ್ ಆಗ್ಬೇಕು, ಬೋಲೋಮೀಟರ್ ಆಗಿದೆ. ಆಳಮಾಪಕ. ಸೊ ಆನ್ಸರ್ ಯಾವುದು ಅಂತಂದ್ರೆ ಆಳಮಾಪಕ. ಸಮುದ್ರದ ಆಳವನ್ನ ಅಳೆಯಲು ಆಳಮಾಪಕವನ್ನ ಬಳಸ್ತಾರೆ. ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಪ್ಯಾಥೋಮೀಟರ್ ಅಂತಾನೂ ಕರೀತಾರೆ. ಓಕೆ, ಕೆಲವೊಂದ್ಸತಿ ಇದನ್ನ ಏನಂತ ಕರೀತಾರೆ? ಪ್ಯಾಥೋಮೀಟರ್. ಓಕೆ, ಪ್ಯಾಥೋಮೀಟರ್ ಅಂತಾನೂ ಕರೀತಾರೆ. ಯಾಕೆಂದ್ರೆ ಫ್ಯಾದಮ್ ಅಂತ ಯೂಸ್ ಮಾಡ್ತಾರೆ, ಸಮುದ್ರವನ್ನು ಅಳೆಯಕ್ಕೆ ಫ್ಯಾದಮ್ ಅಂತ ಯೂಸ್ ಮಾಡ್ತಾರೆ. ಹಾಗಾಗಿ ಪ್ಯಾಥೋಮೀಟರ್ ಅಂತಾನೂ ಕರೀತಾರೆ. ಓಕೆ, ನೋಡ್ಕೊಡ್ರಿ. ನೆಕ್ಸ್ಟ್, ಅಣು ಕಂಡು ಹಿಡಿದವರು ಯಾರು? ಅಣು ಕಂಡು ಹಿಡಿದವರು ಯಾರು? ಮೇಡಮ್ ಕ್ಯೂರಿ, ಜೇಮ್ಸ್ ಚಾಡ್ವಿಕ್, ರುದರ್ಫೋರ್ಡ್, ಜಾನ್ ಡಾಲ್ಟನ್. ಯಾರು? ಜಾನ್ ಡಾಲ್ಟನ್. ಅಣುವನ್ನ ಕಂಡು ಹಿಡಿದವರು ಜಾನ್ ಡಾಲ್ಟನ್. ನೆಕ್ಸ್ಟ್ ನೋಡ್ರಿ, ಯಾವ ನಿಯಮವನ್ನ ಜಡತ್ವದ ನಿಯಮ ಎಂದು ಕರೆಯಲಾಗುತ್ತದೆ? ಯಾವ ನಿಯಮವನ್ನ ಜಡತ್ವದ ನಿಯಮ ಎಂದು ಕರೆಯಲಾಗುತ್ತದೆ? ನ್ಯೂಟನ್ನ ಪ್ರಥಮ ನಿಯಮ, ದ್ವಿತೀಯ ನಿಯಮ, ತೃತೀಯ ನಿಯಮ, ಮೇಲಿನ ಎಲ್ಲವೂ. ನ್ಯೂಟನ್ಸ್ ಲಾ ಆಫ್ ಮೋಷನ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಜಡತ್ವದ ನಿಯಮ ಅಂತೇಳಿ ಆಪ್ಷನ್ ಎ ನ್ಯೂಟನ್ನ ಪ್ರಥಮ ನಿಯಮಕ್ಕೆ ಕರೀತಾರೆ, ಮೊದಲನೇ ನಿಯಮಕ್ಕೆ ಕರೀತಾರೆ. ಇನರ್ಷಿಯಾ, ಲಾ ಆಫ್ ಇನರ್ಷಿಯಾ. ನೆಕ್ಸ್ಟ್, ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ನಿಂಬೆ ಹಣ್ಣಿನಲ್ಲಿ ಯಾವ ಆಮ್ಲ ಇರ್ತದೆ? ಮ್ಯಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಟಾರ್ಟರಿಕ್ ಆಮ್ಲ. ಸೊ ಆಪ್ಷನ್ ಬಿ ಸಿಟ್ರಿಕ್ ಆಮ್ಲ. ಕೆಮಿಸ್ಟ್ರಿಯಲ್ಲಿ ಬರುತ್ತೆ, ಒಂದು ಚಾರ್ಟ್ ಬರುತ್ತೆ, ಯಾವ ಹಣ್ಣಿನಲ್ಲಿ ಯಾವ ಆಮ್ಲ ಇರುತ್ತೆ. ಓಕೆ, ಯಾವ ಹಣ್ಣಿನಲ್ಲಿ ಯಾವ ಆಮ್ಲ. ಟಾರ್ಟರಿಕ್ ಆಮ್ಲ ಯಾವ ಹಣ್ಣಲ್ಲಿ ಇರುತ್ತೆ, ಮ್ಯಾಲಿಕ್ ಆಮ್ಲ ಯಾವ ಹಣ್ಣಿನಲ್ಲಿ ಇರುತ್ತೆ, ಲ್ಯಾಕ್ಟಿಕ್ ಆಮ್ಲ ಯಾವ ಪದಾರ್ಥದಲ್ಲಿ ಇರುತ್ತೆ. ಇದು ಒಂದ್ ಚಾರ್ಟ್ ನೋಡ್ಕೊರಿ ಸರ್, ಒಂದ್ ಕ್ವಶನ್ ಫಿಕ್ಸ್ ಇರ್ತದ. ಜಾಸ್ತಿ ಓದೋದಿರಲ್ಲ, ಒಂದ್ಸತಿ ಡೀಪ್ ಓದ್ತಿರಿ. ನೆಕ್ಸ್ಟ್ ಟೈಮ್ ಓದ್ಬೇಕಾದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಓದ್ಕೊಂತ ಹೋಗ್ತಿರಿ. ಪ್ರತಿ ಸತ ಕೂತ್ಕೊಂಡು ಪ್ರತಿ ಲೈನ್ ಬೈ ಲೈನ್ ಓದೋ ಅವಶ್ಯಕತೆ ಇರಲ್ಲ ಸರ. ಅಷ್ಟ್ ಕೇಳಲ್ರಿ, ಅಷ್ಟ್ ಕೇಳಕ್ ಹೋಗಲ್ಲ. ರೈಟ್? ಸರ್ಟನ್ ಇಂಪಾರ್ಟೆಂಟ್ ಟಾಪಿಕ್ ಇರ್ತವ, ಅದರಿಂದ ಕ್ವಶನ್ ಬರ್ತವೆ. 15 ಕ್ವಶನ್ ಕೇಳಿದ್ರೆ 13 ಕ್ವಶನ್ ಅಲ್ಲಿಂದಾನೆ ಇರ್ತಾವ. 2 ಕ್ವಶನ್ ಹೆಂಗೋ ಡಿಫ್ರೆಂಟ್ ಕೇಳ್ತಾನ್ರಿ. 2 ಕ್ವಶನ್ ಎಲ್ಲಿಂದೋ ಡಿಫ್ರೆಂಟ್ ಬರ್ತವ. ನಿಮಗ್ ನಾಲೆಜ್, ಅಕ್ಯುಮುಲೇಟಿವ್ ನಾಲೆಜ್ ಇತ್ತು ಅಂದ್ರೆ ಸಾಲ್ವ್ ಆಗ್ತಾವ ಸರ್. ಇರ್ಲಿಲ್ಲ ಅಂತಂದ್ರೆ ಆಗಲ್ಲ.
ತುಂಬಾ ಜನಕ್ಕೆ ಅದು ಟಫ್ ಆಗ್ತದ, ಪ್ರಾಬ್ಲಮ್ ಆಗಲ್ಲ ಸರ್. ನೀವು 2 ಕ್ವಶನ್ ಮೇಲೆ ಫೋಕಸ್ ಮಾಡ್ಬಿಡ್ರಿ, 13 ಕ್ವಶನ್ ಮೇಲೆ ಫೋಕಸ್ ಮಾಡ್ರಿ. ಇದೇ ಸ್ಟ್ರಾಟಜಿ ಇರ್ತದೆ ನೀವು, ರೈಟಾ? ಓಕೆ, ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದನ್ನ ಕೃತಕ ಮಳೆ ಉತ್ಪಾದಿಸಲು ಬಳಸಲಾಗುತ್ತದೆ? ಆರ್ಟಿಫಿಷಿಯಲ್ ರೈನ್, ಕೃತಕ ಮಳೆ ನೋಡ್ರಿ, ಕಾಪರ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಿಲ್ವರ್ ಅಯೋಡೈಡ್, ಸಿಲ್ವರ್ ನೈಟ್ರೇಟ್. ಆಪ್ಷನ್ ಸಿ ಸಿಲ್ವರ್ ಅಯೋಡೈಡ್ ಅನ್ನ ಬಳಸ್ತಾರೆ, ಸಿಲ್ವರ್ ಅಯೋಡೈಡ್. ನೆಕ್ಸ್ಟ್ ನೋಡ್ರಿ, ಸಾಮಾನ್ಯವಾಗಿ ಒಂದು ಮನುಷ್ಯನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತೆ? ಎಷ್ಟು ಲೀಟರ್ ರಕ್ತ ಇರುತ್ತೆ? ಆಪ್ಷನ್ ಎ 2 ರಿಂದ 3 ಲೀಟರ್, 5 ರಿಂದ 6 ಲೀಟರ್, 8 ರಿಂದ 10 ಲೀಟರ್, 12 ರಿಂದ 14 ಲೀಟರ್. ಸೊ ಆಪ್ಷನ್ ಬಿ 5 ರಿಂದ 6 ಲೀಟರ್ ನಷ್ಟು ಒಬ್ಬ ಮನುಷ್ಯನಲ್ಲಿ ಸಾಮಾನ್ಯವಾಗಿ ರಕ್ತ ಇರಬೇಕಿಷ್ಟು, 5 ರಿಂದ 6 ಲೀಟರ್. ನೆಕ್ಸ್ಟ್, ಬಿಗ್ ಬ್ಯಾಂಗ್ ಸಿದ್ಧಾಂತ ವಿವರಿಸುವುದು. ಬಿಗ್ ಬ್ಯಾಂಗ್ ಸಿದ್ಧಾಂತ ಕೇಳಿರ್ತೀರಿ. ಬ್ರಹ್ಮಾಂಡದ ಉಗಮ, ಸೂರ್ಯನ ಉಗಮ, ಭೌತಶಾಸ್ತ್ರದ ನಿಯಮಗಳು, ಶಬ್ದ ಅಲೆಗಳ ಚಲನೆ ಅಂತ ಕೊಟ್ಟಿದ್ದಾನೆ. ಸೊ ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದು ಬ್ರಹ್ಮಾಂಡದ ಉಗಮದ ಬಗ್ಗೆ ಹೇಳ್ತದೆ. ಸೊ ನಮ್ಮ ಯೂನಿವರ್ಸ್ ಯಾವ ರೀತಿ ಫಾರ್ಮ್ ಆಯ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ, ರೈಟಾ? ಸೊ ಇದಾಗಿತ್ತು ನಿಮ್ಮ PSL ಕೇಳಿರ್ತಕ್ಕಂತಹ ಸೂಪರ್ 30 ಕ್ವಶನ್ಗಳು, ರೈಟಾ? ಸೊ ಇದೇ ರೀತಿ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತೀನಿ, ಎಲ್ಲಾ ಕ್ವಶನ್ ಗಳನ್ನ ನೋಡ್ತೀವಿ, ಈ ಸಬ್ಜೆಕ್ಟ್ ಅನ್ನ ಕವರ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಇದೇ ರೀತಿ ನಿಮ್ಗೆ ವಿಡಿಯೋಸ್ ಬೇಕು ಅಂತಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಬಿಟ್ಟ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.